ಭಗವದ್ಗೀತಾ ಅಧ್ಯಾಯ 5 ಕರ್ಮಸನ್ಯಾಸ ಯೋಗ ಶ್ಲೋಕ 19 ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಕನ್ನಡ ಅನುವಾದ: ಯಾರ ಮನಸ್ಸು ಸಮತ್ವದಲ್ಲಿ ಸ್ಥಿರಗೊಂಡಿದೆಯೋ ಅವರು ಈ ಲೋಕದಲ್ಲಿಯೇ ಜನ್ಮ ಮರಣದ ಬಂಧನವನ್ನು ಜಯಿಸಿದವರಾಗಿದ್ದಾರೆ. ಯಾಕೆಂದರೆ ಬ್ರಹ್ಮನು ದೋಷರಹಿತನೂ ಸಮಸ್ವರೂಪನೂ ಆಗಿರುವುದರಿಂದ ಅಂಥವರು ಬ್ರಹ್ಮನಲ್ಲಿ ಸ್ಥಿರರಾಗಿದ್ದಾರೆ. ಅರ್ಥ: ಈ ಶ್ಲೋಕದಲ್ಲಿ ಕೃಷ್ಣನು ಸಮತ್ವದ ಮಹತ್ವವನ್ನು ಬಹಳ ಸೂಕ್ಷ್ಮವಾಗಿ ವಿವರಿಸುತ್ತಾರೆ. ಸಮತ್ವ ಎಂದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಮನಸ್ಸಿನ ಸಮತೋಲನ. ಸುಖ, ದುಃಖ, ಜಯ, ಅಪಜಯ, ಪ್ರಶಂಸೆ, ನಿಂದೆ ಇವೆಲ್ಲದರ ಮಧ್ಯೆಯೂ ಮನಸ್ಸು ಅಚಲವಾಗಿರುವುದೇ ನಿಜವಾದ ಜ್ಞಾನಸ್ಥಿತಿ. ಇಂತಹ ಸಮಬುದ್ಧಿಯುಳ್ಳವನು ಮರಣದ ನಂತರ ಅಲ್ಲ, ಈ ಜೀವಿತದಲ್ಲಿಯೇ ಸಂಸಾರದ ಬಂಧನವನ್ನು ದಾಟುತ್ತಾನೆ. ಯಾಕೆಂದರೆ ಅವನು ಎಲ್ಲರಲ್ಲೂ ಒಂದೇ ಪರಮಾತ್ಮನನ್ನು ಕಾಣುತ್ತಾನೆ ಎಂದು ತಿಳಿಸುತ್ತಾರೆ.